ಈಗ ಅಣ್ಣಗೆ ಸೆಲ್ಯೂಟ್ ಹೊಡಿಬೇಕಂದ್ರೆ ಗ್ಲಾಸ್ ಇದೇ ಜೋಶ್ನ್ಯಾಗ ನಮ್ ವೆಂಕಿ ಅವರು ಒಂದ್ ಸಾಂಗ್ ಹಾಡಾತರ. ದಾದಾ ಯಾರು ಗೊತ್ತಾ? ಡೀಸೆಲ್ ನೆಕ್ಸ್ಟ್ ಉಚ್ಚ ಫಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ನಮ್ಗೆ. ಈ ತರ ಫ್ರೆಂಡ್ಸ್ ಜೋಡಿ ಈ ತರ ಜರ್ನಿ ಮಾಡೋದೇ ಒಂಥರ ಹ್ಯಾಪಿ ಮೂಮೆಂಟ್. ವಿಡಿಯೋ ಹೆಂಗ್ ಮಾಡ್ಕೋತಿದಾರ ನಮ್ ಬ್ಲಾಗ್ ಅವರು. ತೆಂಗಿನ ನೀರು ಬೆಲ್ಲದ ನೀರು ಕುಡ್ದಂಗ ತದಿರಲ್ಲ ಸಂಗಟ. ನಿನ್ಗೆ ಕೊಲೆ ಚಾಕು ಬರೇ ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ಈ ನಿಮ್ಮ ಮನೆ ಮಗ ರಾವತ್ ಮಾಡುವ ನಮಸ್ಕಾರ. ಮತ್ತೊಂದು ಹೊಸವಾಗಿ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಇವತ್ತು ಏನಪ್ಪ ಅಂತಂದ್ರೆ ನಾವು ಒಂದ್ ಕಡೆ ಟ್ರಿಪ್ ಹೊಂಟಿವಿ. ಟ್ರಿಪ್ ಅನ್ನೋಕ್ಕಿಂತ ಹೆಚ್ಚಾಗಿ ನಮ್ಮೆಲ್ಲರೂ ದೋಸ್ತರು ಈಗ ಜಾತ್ರೆಗೆ ಬಂದಾರ. ಅದ್ರ ಸಂಬಂಧ ಒನ್ ಡೇ ನೈಟ್ ಟೈಮ್ ಸ್ಪೆಂಡ್ ಮಾಡ್ಬೇಕಂತ ಹೇಳ್ಕರಿ ಒಂದ್ ಕಡೆ ಎಲ್ಲೋ ಹೊಂಟಿವಿ. ಎಲ್ಲಿ ಹೊಂಟಿವಪ್ಪ ಅಂತಂದ್ರೆ ಅದು ಹೇಳ್ತೀನಿ ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ. ಗೈಸ್ ಎಲ್ಲರೂ ಟ್ರಿಪ್ಪಿಗೆ ಹೊಂಟಿವ್ರಿ. ಎಲ್ಲರೂ ದುಡ್ಯಾರೆ. ಬೆಂಗಳೂರದಾಗ ಸ್ವಲ್ಪ ಮಂದಿ ಅದಾರ, ಊರಾಗ ಸ್ವಲ್ಪ ಮಂದಿ ಅದಾರ, ಸ್ವಲ್ಪ ಹೊಲ್ದಾಗ ಮಾಡೋರ್ ಅದಾರ. ಅದಕ್ಕೆ ಈಗ 2 ದಿನದಾಗ ಜಾತ್ರೆ ಅದ. ಸುಮ್ ಒಂದ್ ದಿವ್ಸ ಎಲ್ಲರೂ ಕಲ್ತೀವಿ ಅಂತೇಳಿ ಫ್ರೆಂಡ್ಸ್ ಅಂದ್ರ ಒನ್ ಡೇ ಟ್ರಿಪ್ ರೀ. ಎಲ್ಲಿ ಹೊಂಟಿವಿ ಏನ್ ಹೊಂಟಿವಿ ಯಾರಿಗ್ ಗೊತ್ತಿಲ್ರಿ. ಕಾರ್ ಬರ್ತಾ, ಕಾರ್ ಬಂದ ಮೇಲೆ ಎಲ್ಲಿ ಪ್ರಯಾಣ ಎಲ್ಲಿ ಸ್ಟಾರ್ಟ್ ಆಗತ್ತ ಎಲ್ಲ ವಿಡಿಯೋದಾಗ ಹೇಳ್ತಾ ಇರ್ತೀವ್ರಿ. ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಈ ನಮ್ಮ ವ್ಲಾಗ್ಸ್ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಮತ್ತು ನಮ್ಮ ಚಾನಲ್ಗೆ ಯಾರು ಹೊಸಬ್ರು ಬಂದಿರಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತು ಈ ವ್ಲಾಗ್ ಅಂತೂ ಹೆವಿ ಫನ್ ಆಗಿರ್ತದೆ. ಯಾಕಂದ್ರೆ ಇದೇ ಫಸ್ಟ್ ಟೈಮ್ ನಾವೆಲ್ಲರೂ ದೋಸ್ತರು ನಾವು ಸೇರಿದ್ದು. ಈ ವ್ಲಾಗ್ ಅಂತ ಮಿಸ್ ಮಾಡ್ಕೊ ಮನೋರಂಜನೆ ಮಾಡೋಣ. ಟೈಮ್ ನೋಡಿದ್ರ 9:53 ಆಗ್ಯದ. ನಮ್ಮ ವೆಂಕಿ ನೋಡಿ ಈಗ ಬಂದ ಶಿವು ಬರಕತ್ತ ವ್ಲಾಗ್ ಮಾಡತ್ತೇನ್? ಹಾಯ್. ಹಾ ಹೇಳಿ ಬ್ರೋ. ದರ್ಶನ್ ಬ್ರೋ ಏನೋ 5 ಲಕ್ಷ ಸಾಲ ಮಾಡ್ಬಿಟ್ಟವನ ಅಂತ, ಅದನ್ನ ತೀರ್ಸ್ಬೇಕಂತ. 5 ಲಕ್ಷ ಅದೇನಕ್ಕೆ ಸಾಲ ಮಾಡ ಬ್ರೋ? ನಾನು ಅವ್ನ ಫ್ರೆಂಡ್ ಅವ್ರ ಪಿ ಜಿಯಲ್ಲಿ ಇರೋದು. ನಾನು ಪಿ ಜಿಯಲ್ಲಿ ಇದೀನಲ್ಲ, ಅವ್ರ ಫ್ರೆಂಡ್ ಅವ್ರದೇ ಅದು. ಇದ್ರ ಕಲರ ಇವನು ಮಾರಿ ಕಲರ ಗೈಸ್ ಈಗ ಟೈಮ್ 12:22 ಆಗ್ಯದ. ಇನ್ನಾದ್ರೂ ಬರ್ಲಕ್ ತಯಾರಿಲ್ಲ ನಮ್ಮ ಹುಡುಗರು. ಈಗ ಇಲ್ಲಿ ಬರ ಕಾರ ಒಂದ್ ಸ್ವಲ್ಪ ಕ್ಲಾಸ್ ತಗೊಳಮರಿ. ಇದು ಟೈಮಿಂಗ್ ಇರೋದು 9:00 ಬಿಡಂಬ ಹೇಳಿದ್ದು. ಈಗ ನೋಡಿದ್ರ 12:30. ಯಾವಾಗ ಹೋಗೋದು ಯಾವಾಗ ಬರೋದು? ಇದೇ ಜೋಶ್ನ್ಯಾಗ ನಮ್ ವೆಂಕಿ ಅವರು ಒಂದ್ ಸಾಂಗ್ ಹಾಡಾತರ. ದಾದಾ ಯಾರು ಗೊತ್ತಾ? ದಾದಾ ಯಾರು ಗೊತ್ತಾ? ಕಾರಲ್ಲಿ ತೋರ್ಸ್ತೀವಿ ಈಗ ದಾದಾಗೆ. ಈಗ ಬರ್ತಾನೆ ಈಗ ದಾದಾ ಕರಿದಾದ. ಇವ ಫಸ್ಟ್ ಕರಿದಾದ, ಇನ್ನೊಬ್ಬ ಸೆಕೆಂಡ್. ಇವನಕಿನ ದೊಡ್ಡಪ್ಪ ಕರಿದಾದ, ಇನ್ನೊಬ್ಬ ತಡಿ ತೋರಿಸ್ತೇನೆ. ಈಗ ಎಲ್ಲರೂ ಈಗ ಅಣ್ಣಗೆ ಸೆಲ್ಯೂಟ್ ಹೊಡಿಬೇಕಂದ್ರೆ ಗ್ಲಾಸ್. ಗಾಯ್ಸ್ ಫೈನಲಿ ಕಾರ್ನಾಗ ಈಗ ಕೂತೀವಿ. ಮನಸ್ಸಿಗೆ ಹಚ್ಕೋಬೇಡ್ರು. ಈ ಯಾವುದೇ ಒಂದು ಮಾತುಗಳು ಕೇವಲ ಕಾಲ್ಪನಿಕವಾಗೈತೆ. ವೆಂಕೆ ಈ ನಮ್ಮ ಸುಂದರ ಕ್ಷಣಕ್ಕೆ 2 ಮಾತನಾಗ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಈ ನನ್ನ ಮಕ್ಕಳು ಹಣ ಟೈಮ್ ಅಂತೂ ಭಾಳ ಆಯ್ತು. 12:30. ಊಟನೂ ಮಾಡಿಲ್ಲ ಅಷ್ಟೇ ಅದ. ಫೀಲಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ನಮ್ಗೆ. ಈ ತರ ಫ್ರೆಂಡ್ಸ್ ಜೋಡಿ ಈ ತರ ಜರ್ನಿ ಮಾಡೋದೇ ಒಂಥರ ಹ್ಯಾಪಿ ಮೂಮೆಂಟ್. Here I come. Oh, here I come. Oh. ಈಗ ಏನಪ್ಪಾ ಅಂತಂದ್ರ ಒಂದ್ ಕಡೆ ಬಂದು ಊಟ ಮಾಡಿದ್ದೆವು. ಊಟ ಮಾಡಿ ನಮ್ಮ ಬಾಯ್ಸ್ಗಳು ಕೂತಾರೇನ. ಈಗ ಟೈಮ್ ಎಷ್ಟಪ್ಪ ಅಂತಂದ್ರ 2:30 ಆಗ್ಯದ. 4:30 5 ಗಂಟೆ ರೀಚ್ ಆಗ್ತೀವಿ. ಹೋಮ್ರಿ. ಇನ್ನ ದಾರಿ ಉದ್ದಕ್ಕೂ ಸ್ವಲ್ಪ ಎಂಟರ್ಟೈನ್ಮೆಂಟ್ ಫನ್ ಆಗಿರ್ತದ. ನೋಡ್ರಿ, ಮಜಾ ಮಾಡ್ರಿ, ಬರ್ರಿ ಗೈಸ್. ಈಗ ಎಲ್ಲ ಊಟ ಗೀಟ ಮಾಡಿ ಈ 2:30 ಆಗ್ಯದ. ಸಿಂದಗಿ ಬಿಡಾತೀವಿ. ಮುಂಜಾನೆ 5 ಗಂಟೆ ಅಷ್ಟಲೇ ಅಲ್ಲಿಗೆ ರೀಚ್ ಆಗ್ತೀವಿ. ಈಗ ನಮ್ಮ ಡ್ರೈವರ್ ಚೇಂಜ್ ಆಗ್ಯಾರ. ಇವ ಡ್ರೈವರ. ಈಗ
ನೆಕ್ಸ್ಟ್ ಡ್ರೈವರ್ ಇವನೇ ವೆಂಕಿ ಪ್ರಿನ್ಸ್. ಈಗ ಎಲ್ಲರೂ ಹೋಗಮ್ಮು ಕಾಮು ನಾಳೆ ಎಂಜಾಯ್ಮೆಂಟ್ ಈಗಲ್ಲ ಇಷ್ಟ ಸನಲ್ಲ ಎಂಜಾಯ್ಮೆಂಟ್ ಈಗ ಮಾಡೋದು ರಿಯಲ್ ಎಂಜಾಯ್ಮೆಂಟ್ ಮಾಡಮ್ರಿ. ಎಂಜಾಯ್ ಮಾಡಮ್ರಿ ಜೀವನದಾಗ ಏನಿಲ್ರಿ ಸಾಲ ಎಲ್ಲಾ ದೋಸ್ತರು ಬಂದಾರ ಶಿಸ್ತ ಎಂಜಾಯ್ ಮಾಡ್ತೀವಿ. ಬಟ್ ಜೀವನದಾಗ ಆರಾಮ್ ಇರಮ್ರಿ ದೋಸ್ತರು. ನಾವು ಊರ್ದ ಪಾಲ್ತು ಎಲ್ಲ ಎಂಜಾಯ್ ಇವತ್ತೊಂದ್ ದಿವ್ಸ ಫುಲ್ ಎಂಜಾಯ್. ನಾಳೆ ಹೋಗ್ತೀವಿ ಅದು ಅಲ್ಲ, ಎಂಜಾಯ್ ಮಾಡಿ ಹೋಗೋಣ. ಹುಟ್ಟಿರಲಿ ಇಲ್ದಿರಲಿ ನಗುವಿನ ಒಡೆಯ ಗೆಳೆಯಲ್ಲ. ಗೈಸ್ ಡೀಸೆಲ್ ನೆಕ್ಸ್ಟ್ ಉಚ್ಚ ಫಸ್ಟ್ ಗಾಡಿ ಡೀಸೆಲ್ ಹಾಕ್ಸಾಕತ್ತೀವಿ. ಡೀಸೆಲ್ ಹಾಕ್ಸಿ ಈಗ ಏನ್ ನೆಕ್ಸ್ಟ್ ಸ್ಟಾಪ್ ಎಲ್ಲಿ ಕನ್ನೋಳಿ ಹೊಸವಾಗದ ಏನ್ರಿ ಅಗ್ರೆಸ್ ಏನ್ರಿ ಕನ್ನೋಳಿ ನೆಕ್ಸ್ಟ್ ಸ್ಟಾಪ್ ಕನ್ನೋಳಿ ಹಾಕ್ಬೇಕಂತ ಪ್ಲಾನ್ ಅದ. ಗೈಸ್ ಈಗ ಡೀಸೆಲ್ ಹಾಕ್ಸಿವಿ. ಏ ಕರಿ ಹುಚ್ಚ ಗಾಯ್ಸ್ ಈ ಮಗ ಬಾಳ ಎಗರಾಳತಾನ ಇವತ್ತು ನಾಳೆ ಮುಂಜಾ ಮರ್ಡರ್ ಆತನು. ಚಾಕು ಪಿಕ್ಕು ತಂದಿರಲ್ಲ ಸಂಗಟ ನಿನ್ಗೆ ಕೊಲೆ ಚಾಕು ಬರೇ ಗೈಸ್ ಈಗ ಮನ್ನಾಪುರ ಬಂದಿವಿ. ಸಾರಿ 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 ಮನ್ನಾಪುರ ಅಲ್ಲ ಕನ್ನೋಳಿ ಬಂದಿವಿ. ಸಿಕ್ಕಾಪಟ್ಟೆ ಅಷ್ಟೇ ಆಗ್ಯದ ಏನ್ರಿ ತಿನ್ಬೇಕಂತೇಳಿ ಅದಕ್ಕೆ ಸ್ಟಾರ್ಟ್ ಎಗ್ರೆಸ್ ಹೇಳಿವಿ. ಒಂದ್ ಆಯ್ ಮಾಡು ಆಯ್ ಮಾಡಿ ಟಾಟಾ ಮಾಡು. ಎಗ್ರೆಸ್ ಆಮ್ಲೆಟ್ ಬೇಕು. ಎಗ್ರೆಸ್ ಬೇಕು. ಗೈಸ್ ಈಗ ಕನ್ನೋಳಿ ಬಲ್ಲಿ ನಿಂತೀವಿ. ಸ್ವಲ್ಪ ಹೊಸವಾಗಿತ್ತು. ನನ್ನ 9 ಹೋಗೋದ ಅಂತ ಹೇಳಿದ್ರು ಇವರು. ಹಿಂಗಾಗಿ ಏನು ಊಟ ಏನೂ ಮಾಡಿರಲಿಲ್ಲ. ಟೈಮ್ ಲೇಟ್ ಆಯಿತು. ಅದಕ್ಕೆ ಸಿಕ್ಕಾಪಟ್ಟೆ ಹೊಸ ಸಂಬಂಧ ಸ್ವಲ್ಪ ಎಗ್ರೆಸ್ ಹೇಳಿವಿ. ನಮ್ಮ ಬಾಯ್ಸ್ ಎಲ್ಲ ಫೈರ್ ಕ್ಯಾಂಪ್ ಕಾಯಿಸ್ಕೊಳತ್ತಾರ. ಗೈಸ್ ಫೈನಲಿ ಅಜ್ಜಿ ನಮಗೊಂದು ಎಗ್ರೆಸ್ ಮಾಡಿಕೊಟ್ರು. ನೋಡ್ಬೋದು ನೀವು. ಟೈಮ್ 3:09 ಆಗ್ಯದ. ಈ ಟೈಮ್ದಾಗ ನಾವು ಊಟ ಮಾಡತ್ತೀವಿ. ಸ್ವಲ್ಪ ಟೇಸ್ಟ್ ಮಾಡಿ ಹೆಂಗದ ನೋಡಮ್ಮ. ಚಲೋ ಐತ್ರಿ ಗೈಸ್. ಈ ಟೈಮಿಗೆ ಊಟ ಸಿಗ್ಬೇಕಂದ್ರೆ ಪುಣ್ಯ ಮಾಡ್ರಿ. ಅರ್ಧ ತಿನ್ನ ಗಿರಾಕಿ ಹೆಚ್ಚತ್ತ ನಿನ್ಗ ಹೆಸರ ಎಲ್ಲ ಕೇಳ ಬರೋದ್ ಮುಂದ್ ಬರ್ಬೇಕ್ರಿ. ನಿಮ್ಮಿಂದಾನೆ ದೇಶ ಹಾಳಾಗ್ತಿರೋದು. ಹೋದ್ರ ಬರ್ಕಿ ನನ್ ಮಕ್ಕಳ ರಾತ್ರಿ ಒಂದೊಂದ್ ಸಾರಿ ಎಲ್ಲರಿಗೂ ಊಟ ಸಿಗಲ್ಲ. ನೀನು ಇಟ್ಟು ವಯಸ್ಸಾಗ್ಯದ ಎಲ್ಲ ಮಾಡಿ ಅನ್ನ ಹಾಕ್ಲಾಕತ್ತೀವಿ. ಅಕ್ಕ ಇವತ್ತು ಬರ್ತಾವ ನಾಳೆ ಹೋಗ್ತಾವ. ಅದು ಅಲ್ಲ ಎಲ್ಲರಿಗೆ ಊಟ ಹಾಕ್ಲಾಕತ್ತೀವಿ. ಚಲೋ ದೇವ್ರ ಆಶೀರ್ವಾದ ಏಕ್ ನಂಬರ್ ಎಲ್ಲ ಮಾಡ್ತಾ. ಆಯ್ ಏನ ತಲೆ ಕೆಡ್ಸ ಬಿರಿಯಾನಿ ಏಕ್ ನಂಬರ್ ಮಾಡ್ತಾ. ಆಯಿ ಬಲ್ಲೆ ಬರ್ಬೇಕು. ಸ್ವಲ್ಪ ಸಿಕ್ಕೋ. ಹೈದರಾಬಾದ್ किधर से गोवा से हैदराबाद. पासिंग क्या है? पासिंग यूट्यूब करता है. ब्लॉगर है. ಏನಾಯ್ತ ಏನ ಆಯ್ದೇನತ್ತ. ತುಂಬಾ ಥ್ಯಾಂಕ್ ಯು ಸೋ ಮಚ್. ನಾವು ಎಲ್ಲಿ ಹೋಗ್ತೀವತ್ತು ನಿಮ್ಗೆ ಏನಕ್ಕಾದ್ರೂ ಹೇಳಿಲ್ಲ. ಎಲ್ಲಿ ಹೊಂಟಿವಪ್ಪ ಅಂತಂದ್ರೆ ನೀರಾಗ ಕುಡಿಯಕ್ಕೆ ಹೊಂಟಿವಿ. ಅಂದ್ರೆ ಅದೇನು ಒಳ್ಳೆ ಅದು ಜಾಸ್ತಿ ಕುಡಿದ್ರೆ ಅದೆಲ್ಲ ಆರೋಗ್ಯಕ್ಕೆ ಹಾನಿಕರನೇ. ಬಟ್ ಏನೋ ಗ್ಯಾಸ್ಟ್ರಿಕ್ ಮತ್ತು ಬಾಡಿ ಹೀಟ್ ಅದೆಲ್ಲ ಕಮ್ಮಿ ಆಗ್ತದ. ಎಲ್ಲಿ ಹೊಂಟಿವಪ್ಪ ಅಂದ್ರೆ ಔರಾದಕ್ಕೆ ಹೊಂಟಿವಿ. ನಮ್ಮ ಹುಡುಗರು ನಾವೆಲ್ಲ ಸೇರಿ ಅದಕ್ಕಾಗಿ ಹೊಂಟಿವಿ. ಈಗ ಜಸ್ಟ್ 3:30 ಆಗ್ಯದ. ಊಟ ಮಾಡಿ ಹೊಂಟಿವಿ ಈಗ. ಗಂಡನು ಸೋಡಲು ಎಂತ ಒಳ್ಳೆ ಫ್ರೆಂಡು, ಒಂದನಂದು ಬಿಟ್ಟು ಎಂದು ಇರೋದಿಲ್ಲ. ಗೈಸ್ ಈಗ ಶಿವನಿಗೆ ಬಂದು ನೆಕ್ಸ್ಟ್ ಸ್ಟಾಪ್ ಒಂದು ಟೀ ಕುಡಿಯಮಂತೇಳಿ
ಏನದ ಹಿಂದೆ ಕೂತಿ ಹೆಂಗದ ಫೀಲ್ ಫೀಲ್ ನಡದದ್ರಿ. ಇದೇನು ನಡೀತದ ಮತ್ತ ನೈಟ್ 3 ಗಂಟೆ ಬೈ ನೈಟ್ 4 ಗಂಟೆ ಬೆಳಿಗ್ಗೆ 4 ಗಂಟೆ ಕುಡಿಯಮ್ರಿ. ಆದ್ರೂ ನೀವು ಸ್ವಲ್ಪ ತಂಡೆಗೆ ಹೇಳಲ್ರಿ, ನಾವು ಸ್ವಲ್ಪ ಜಲ್ದಿ ಎದ್ದೀವಿ, ಜಲ್ದಿ ಚಾ ಕುಡಿತೀವಿ. ತಿಂಡಿಲೆ ತಂಡಿ ಚಾ. ಗೈಸ್ ಫೈನಲಿ ಬಿಜಾಪುರ ಈಗ ಎಂಟ್ರಿ ಅಲ್ಲತ್ತೇವ್ ನೋಡ್ರಿ. ಗೈಸ್ ನೋಡ್ರಿ ಸೋಲಾಪುರ ಬೈಪಾಸ್ ಇದು. ಇಲ್ಲಿ ಸೀದಾ ರೈಟ್ ಎತ್ಕೊಂಡು ಸೀದಾ ಸೋಲಾಪುರ ರೋಡ್ ಹೋಗ್ಬೇಕು ನಾವು ಹೋಗೋ ಡೆಸ್ಟಿನೇಷನ್ ಇನ್ನ 92 ಕಿಲೋಮೀಟರ್ ಅದಿಲ್ಲ ಬಿಜಾಪುರದಿಂದ. ಗೈಸ್ ಇಲ್ಲಿ ಜಳಕಿ ದಾಟ್ ಬಂದಿವಿ, ಇನ್ನೂ ಒಂದು 30 ಕಿಲೋಮೀಟರ್ ಹೋಗ್ಬೇಕು. ಈಗ ಟೈಮ್ ಒಂದು 5 ಗಂಟೆ ಆಗ್ಯದ, ಇನ್ನೊಂದು ಅರ್ಧ ಗಂಟೆ ಇಲ್ಲ 40 ನಿಮಿಷದಲ್ಲಿ ಹೋಗ್ತೀವಿ. ಗೈಸ್ ಫೈನಲಿ ಡೆಸ್ಟಿನೇಷನ್ ಬಂದೆವು, ಈಗ ಹೋಗ್ ಮಾಡ್ರಿ ಒಳಗ. ಗೈಸ್ ಫೈನಲಿ ಡೆಸ್ಟಿನೇಷನ್ ರೀಚ್ ಆದೆವು. ನೋಡ್ಬೋದು ನೀವು ಯಾವ ಥರ ಅದ ಅಂತೇಳಿ, ಫುಲ್ ರೆಸಾರ್ಟ್ ಥರ ಫೀಲ್ ಆಗ್ತದ. ಮತ್ತು ಇಲ್ಲಿ ಊಟ ಗೀಟ ಎಲ್ಲ ವ್ಯವಸ್ಥೆ ಇರ್ತದ. ಕರೆಕ್ಟಾಗಿ 5:45 ಅದ. ಈಗ ಜಸ್ಟ್ ರೀಚ್ ಆಗಿ ನೋಡ್ಬೋದು ನೀವು. ಅಲ್ಲಿ ಮಕ್ಕೊಂದರ್ಲೆ ನೋಡ್ರಿ ಯಾವ ಥರ ನೇಚರ್ ಅದ ಅಂತೇಳಿ. ಗೈಸ್ ನಾವು ಬಂದಿದ್ದೆ 5:15, ಇಲ್ಲಿ ತಿರುಗಿ 6:40 ಇನ್ನೂ ಲೇಟ್ ಆದತ್ತ. ನೀವು ನೋಡ್ಬೋದು ಯಾವ ಥರದ ಗಿಡಗಳು ಅಂತೇಳಿ. ಸಂತ ಹೆಂಗ ಅನ್ಸ್ಲಾತ್ಮ? ಒಳ್ಳೆ ವಾತಾವರಣ ಸಖತ್ತಾಗೈತೆ. ಇನ್ನ ಏನು ಲೇಟ್ ಆದತ್ತ ಹೆಂಗ? ಇನ್ನೇನು 1 ಗಂಟೆ. ಗೈಸ್ ಈಗ ಆಲ್ರೆಡಿ ನೋಡ್ಬೋದು ನೀವು, ಎಲ್ಲ ಜನ ಬರತ್ತಾರ, ಎಲ್ಲ ಜನಗಳು ಗಾಡಿಗಳು ಎಲ್ಲ ಗಾಡಿ. ಗೈಸ್ ಇಲ್ಲಿ ಏನಂದ್ರ 4200 ಗಿಡಗಳು ಅದಾವತಿವು. ಅವ್ರು ಹೇಳಿದ್ರು ಒಂದು ಗಡಿಗೆಗೆ ಅಂದ್ರೆ ಒಂದು ಗಡಿಗೆದಾಗ ಒಂದು 5 ಲೀಟ್ರ್ ಇರ್ತದ. 1000 ರೂಪಾಯಿ ಕಾಸ್ಟ್ ಇರ್ತದೆ ಒಂದು ಗಡಿಗೆಗೆ. ಮಸ್ತ್ ಅಂದ್ರೆ ಮಸ್ತ್ ಫೀಲ್ ಕೂಡ ಆಗ್ತದೆ ನೋಡ್ರಿ ಗೈಸ್. ಪಟ್ಟ ಚಳಿ ಐತೈತೆ ಗಾಯ್ಸ್. ಒಟ್ನಲ್ಲಿ ನೀರ ಸಿಗುತ್ತೆ ಅಂತ ಬಂದಿದೀವಿ ಗೈಸ್. ಈಗ ಸೂರ್ಯ ಉದಯಿಸ್ಲಾತನ. ನಾಗೋ ನಾಗೋ ಏನಾಗು ವಿಡಿಯೋ ಹೆಂಗ್ ಮಾಡ್ಕೋತಿದಾರ ನಮ್ ಬ್ಲಾಗ್ ಅವರು. ನೋಡ್ರಿ ಎಸ್ಟೇಟ್ ಮ್ಯಾನೇಜರ್ ನೋಡಿ, ಬಾಡಿಗೆ ಒಳ್ಳೆ ತಂಪು, ಎಲ್ರು ಬರ್ಲೇಬೇಕು. ಗ್ಯಾಸ್ಟ್ರಿಕ್ ಸಮಸ್ಯೆ, ಹೊಟ್ಟೆ ಒಳಗಡೆ ಹಳ್ಳು ಏನಾರ ಇದ್ರೆ ಇದು ಕುಡಿದ್ರೆ ಎಲ್ಲ ಕ್ಲೀನ್ ಆಗುತ್ತೆ. 900 ಗಿಡದಂತಂದು ಫಿಲ್ಟರ್ ಮಾಡತ್ತಾರ್ರಿ ನೀರ. ಲೀಟರ್ ಮೇಲೆ ತೊಗೊಂಡ್ರೆ 200 ರೂಪಾಯಿ ಲೀಟರ್. ಯಾವ್ದು 200 ರೂಪಾಯಿ ಲೀಟರ್? ಯಾವತ್ತು 200 ರೂಪಾಯಿ ಲೀಟರ್ ರೀ? ಅದು ಎಷ್ಟು ಲೀಟರ್ ಬರ್ತದ್ರಿ? 5.5 ಲೀಟರ್ ಬರ್ತದೆ. 5.5 ಇದು ಇದು ಸಲಿಂದ ಇಟ್ಟು ದೂರ ಬಂದೀವಿ ನೋಡ್ರಿ ಕುಡಿಯಾಕ. ಗೈಸ್ ಜಲ್ದಿನೇ ಸ್ವಲ್ಪ ಹೊತ್ತೊಂಡಕ್ಕಿಂತ ಮೊದಲೇ ಸಿಗ್ತೀರಿ ನಮಗ. ಇಲ್ಲೇ ನೋಡು ಸಿಂಬಿ ತಗೋ. ಅಲ್ಲೇ ಇಲ್ಲಿ ಕಾಲಾಗ ಇಲ್ಲೇ ಒಂದು ಚಾಪ್ಯಾಸು ಅದ್ರಾಗ ಒಂದು ತಗೋ. ಇಲ್ಲಿಡು CC ಕ್ಯಾಮ್ರಾ ಇಲ್ಲ ಇಡು. ಸ್ನ್ಯಾಕ್ಸ್ ಹಾಕೋಲ್ಲ ಹರಿದು. ಇದೊಂದು ಗಡಿಗೆ 1000 ರೂಪಾಯಿ. ಗೈಸ್ ಇದು ನಾವು ಫಸ್ಟ್ ಟೈಮ್ ಕೊಡ್ತಾ ಇದೀವಿ. ತೊಳೆದಾರ ನೋಡು ಇದು. ಹಾಕೋಲ್ಲ ಯಾ ಕಡೆ. ಹಾ ಸಮಾಧಾನ. ಜಾಸ್ತಿ ಹಾಕಿ ನಾನು. ಶಿವ ಗೈಸ್ ಫಸ್ಟ್ ಟೈಮ್ ನೋಡಮ್ ಟೇಸ್ಟ್ ಮಾಡತ್ತೀನಿ. ಸೇಮ್ ತೆಂಗಿನ ನೀರು ಬೆಲ್ಲದ ನೀರು ಕುಡ್ದಂಗ. ಬ್ಯಾರೆ ಏನು ಸ್ನ್ಯಾಕ್ಸ್ ಎದಕ್ತದೆ ಸುಮ್ಮನೆ ಏನಿಲ್ಲ. ಸೇಮ್ ಬೆಲ್ಲದ ನೀರು ಕುಡ್ದಂಗ. ಕಲರ್ನು ಅದೇ ಥರ ಅದು. ಗೈಸ್ ಫೈನಲಿ ಎಲ್ಲ ನೀರಾಗಿರ ಕುಡ್ದೆವು. ಪ್ಯೂರ್ ಅದ, ಇಲ್ಲಿ ಯಾವುದೇ ಥರ ಏನೋ ಮಿಕ್ಸ್ ಇಲ್ಲ, ಏನೂ ಇಲ್ಲ, ಕುಡಿಬೋದು. ಮತ್ತು ಇಲ್ಲಿಗೆ ಲಾಗ್ ಎಂಡ್ ಮಾಡ್ತೀನಿ. ಮತ್ತೀಗ ಹೋಗ್ಬೇಕಲ್ಲ ಊರ ಕಡೆಗೆ, ಇಲ್ಲಾಂದ್ರೆ ಮನ್ಯಾಗ ಅಷ್ಟೇ. ಮತ್ತು ಇಲ್ಲಿಗೆ ಲಾಗ್ ಇಷ್ಟೇ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತು ಮುಂದಿನ ಲಾಗ್ದಾಗ ಸಿಗಮು. ಬಾಯ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವ